ಹಲೋ, ನಾನಿವತ್ತು ಒಂದು ರುಚಿಕರವಾದಂತಹ ಪಾನೀಯ ಮಾಡಿ ತೋರಿಸ್ತಾ ಇದ್ದೀನಿ. ಆ ಪಾನೀಯಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಮತ್ತು ಇದು ಸಬ್ಜಾ ಬೀಜ ಅಂತ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಒಂದು 2 ಅವರ್ ನೆನೆ ಹಾಕೊಂಡ್ರೆ ಸಾಕು. ಈ ಥರ ಜೆಲ್ ಥರ ಇರುತ್ತೆ. ಮತ್ತು ಇದು ಕಲ್ಲು ಸಕ್ಕರೆ. ಇಷ್ಟು ಇದ್ದರೆ ಒಂದು ಒಳ್ಳೆ ಪಾನೀಯನ ಮಾಡಿಕೊಂಡು ಕುಡಿಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಒಂದು ಮೀಡಿಯಮ್ ಉರಿಯಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಲು ಹಾಕ್ಕೊಳ್ಳೋಣ. ಹಾಲು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ನಾನು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿಟ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನಷ್ಟು ಏಲಕ್ಕಿ ಕಾಯಿನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಒಂದು ಕುದಿ ಬರಲಿ. ಈಗ ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾನು ಕೆಂಪು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಕಲ್ಲು ಸಕ್ಕರೆನೂ ಕರಗಿದೆ. ಹಾಲು ಚೆನ್ನಾಗಿ ಕಾಯಿಸಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಆಗಿದೆ. ಈಗ ಇದಕ್ಕೆ ನಾನು 1-2 ಸ್ಪೂನು ಸಬ್ಜಾ ಬೀಜನ ಸೇರಿಸ್ತಾ ಇದ್ದೀನಿ. 2ರಿಂದ 3 ಸ್ಪೂನು ನೋಡ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸಾಕು ಅನಿಸುತ್ತೆ ಇಷ್ಟು ಸಬ್ಜಾ ಬೀಜ ಹಾಕಿರೋದು. ಈಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಲೋಟಕ್ಕೆ ಹಾಕ್ಕೊಂಡು ಟೇಸ್ಟ್ ಮಾಡೋದೇನೆ. ನೋಡಿದ್ರೆ ಆರೋಗ್ಯಕರವಾದಂತಹ ಪಾನೀಯ ರೆಡಿಯಾಗಿದೆ ನಿಮ್ಮ ಮುಂದೆ. ನೀವು ಕೂಡ ಇದನ್ನು ಕುಡಿದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡ್ತೀರಲ್ವಾ. ನೋಡಿ, ಈಗ ಆರೋಗ್ಯಕರ ಪಾನೀಯ ಕುಡಿಯಲು ಸಿದ್ಧವಾಗಿದೆ. ನೀವು ಕೂಡ ಕುಡಿದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಈಗೇನೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರ್ರಿ. ನೀವು ಮಾಡುವ ಸಪೋರ್ಟೇ ನಮಗೆ ಪ್ರೋತ್ಸಾಹ ಅಂತ ತಿಳ್ಕೊತೀವಿ. ಮತ್ತು ಹೆಚ್ಚೆಚ್ಚು ನೋಡಿ ನಮಗೆ ಹೆಚ್ಚೆಚ್ಚು ಪ್ರೋತ್ಸಾಹ ನೀಡಿ. ಸಬ್ಸ್ಕ್ರೈಬರ್ ಆಗಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.